ಇವತ್ತು ವಿವೇಕ ಚೂಡಾಮಣಿ ನೆನಪಾಗ್ತಾ ಇದೆ. ಗಾಯತ್ರಿ ಮಂತ್ರ ಹೇಳುವಾಗ ನಾವು ಧೀ ಯೋ ಯುನ ಪ್ರಚೋದಯಾತ್ ಅಂತ ಬರೀ ಹೇಳ್ಬಿಡ್ತೀವಿ. ಇದು ಉದ್ದೇಶವೇ ಬುದ್ಧಿ ಪ್ರಚೋದನೆ. ಮನುಷ್ಯನಿಗೆ ಬುದ್ಧಿ ಇದೆ, ಬುದ್ಧಿಯನ್ನು ಪ್ರಚೋದಿಸಬೇಕು, ಬುದ್ಧಿ ಬೆಳಿಬೇಕು, ಬುದ್ಧಿ ಜಾಗೃತವಾಗಬೇಕು, ಬುದ್ಧಿಯಲ್ಲಿ ಪ್ರಜ್ಞೆ ಮೂಡಬೇಕು, ಬೆಳಕು ಬರಬೇಕು. ಅದನ್ನು ವಿವೇಕ ಅಂತಾರೆ. ವಿವೇಕದಿಂದ ಬರುವ ವೈರಾಗ್ಯವೇ ನಿಜವಾದ ವೈರಾಗ್ಯ. ಇವೆಲ್ಲನೂ ಕೂಡ ತಿಳ್ಕೊಂಡಾಗ ಒಂದೊಂದು ಸತಿ ಮಂತ್ರ ಹೇಳಿದಾಗ್ಲೂ ಬೇಡಬೇಕು, ಬುದ್ಧಿ ಪ್ರಚೋದನೆ ಮಾಡು ಅಂತ. ನಮಗೆ ಎಂಥ ಬುದ್ಧಿ ಬೇಕು? ಪ್ಯೂರ್ ಇಂಟೆಲಿಜೆನ್ಸ್ ಅಂತ. ನಾವು ಇಂಟೆಲಿಜೆನ್ಸ್ ಅಂದಾಗ, ಬುದ್ಧಿವಂತ ಅಂದಾಗ, ಬುದ್ಧಿ ಅಂದ ತಕ್ಷಣ ನಾವು ಕ್ಲೆವರ್ನೆಸ್ ಅನ್ಕೊಳ್ತೀವಿ. ಅದಲ್ಲ. ಪ್ಯೂರ್ ಇಂಟೆಲಿಜೆನ್ಸ್ ಈಸ್ ನಾಟ್ ಕ್ಲೆವರ್ನೆಸ್. ತತ್ವಜ್ಞಾನಿನೂ ಬುದ್ಧಿವಂತ ಅಲ್ಲ. ಲಾಜಿಕ್ ತಿಳ್ಕೊಂಡ್ರು ಪ್ರಯೋಜನ ಇಲ್ಲ. ಆದರೆ ಆ ಬುದ್ಧಿಗೆ ಅಬ್ಸರ್ವೇಷನ್ ಆಫ್ ದಿ ಫ್ಯಾಕ್ಟ್ ಬೇಕು, ಬಹಳ ಮುಖ್ಯ. ಗಾಯತ್ರಿ ಮಂತ್ರ ಹೇಳಿದಾಗ ನಮಗೆ ಯಾವ ರೀತಿ ಹೇಳಬೇಕು ಅಂದರೆ, ಪಂಚಭೂತಗಳು, ಪಂಚ ಇಂದ್ರಿಯಗಳು, ಪಂಚಕೋಶಗಳ ಮೇಲೆ, ಪಂಚಪ್ರಾಣಗಳ ಮೇಲೆ ಪರಿಣಾಮ ಬೀರಿದ್ರೆ ನಮಗೆ ಗೊತ್ತಾಗತ್ತೆ ಅಬ್ಸರ್ವೇಷನ್ ಆಫ್ ದಿ ಫ್ಯಾಕ್ಟ್. ಯುವರ್ ಬುದ್ಧಿ ಇನ್ ಅಬ್ಸರ್ವೇಷನ್ ಆಫ್ ದಿ ಫ್ಯಾಕ್ಟ್ ಅಂದರೆ, ಬುದ್ಧಿ ಚುರುಕಾಗಿದ್ರೆ, ತೀಕ್ಷ್ಣವಾಗಿದ್ರೇನೆ ಆ ಫ್ಯಾಕ್ಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ, ಅಬ್ಸರ್ವ್ ಮಾಡೋಕ್ಕೂ ಸಾಧ್ಯ. ಶುದ್ಧ ಬುದ್ಧಿಯಲ್ಲಿ ಕಾರಣಗಳಿರಲ್ಲ. ನೋ ರೀಸನ್ಸ್, ನೋ ಅನಾಲಿಸಿಸ್, ಏನೂ ಇರಲ್ಲ. ನಾವು ಶುದ್ಧ ಬುದ್ಧಿ ಅಂದಾಗಲೇ ತಿಳ್ಕೋಬೇಕು ಕ್ವಾಲಿಟಿ ಮಾತಾಡ್ತಿದ್ದೀವಿ ಅಂತ. ಬುದ್ಧಿಯ ಕ್ವಾಲಿಟಿ ಅಂದರೆ ಗುಣಮಟ್ಟ, ಸತ್ವ ಪ್ರಧಾನವಾದ ಬುದ್ಧಿ, ಪ್ಯೂರ್ ಬುದ್ಧಿ ಅಂತ ಹೇಳ್ತೀವಲ್ಲ, ಪ್ಯೂರಿಟಿ. ಅದಕ್ಕೆ ಮಾತ್ರ ಸತ್ಯವನ್ನು ನೋಡೋಕ್ಕಾಗೋದು. ಅಂದರೆ ಕ್ವಾಲಿಟಿ ಆಫ್ ದಿ ಮೈಂಡ್ ವಿಚ್ ಸೀಸ್ ದಿ ಟ್ರೂತ್. ದಟ್ ಮೈಂಡ್ ಈಸ್ ನಾಟ್ ದಿ ಸೂಪರ್ಫಿಷಿಯಲ್ ಮೈಂಡ್. ಆ ಬುದ್ಧಿ ನಮಗೆ ಬೇಕಾದ್ರೆ ಮನಸ್ಸಿನ ಆಳ ಅಂದರೆ ಇನ್ಕ್ಲೂಸಿವ್ ಮೈಂಡ್ ಅಂತ ಹೇಳ್ತೀವಿ, ಅಂತಃಕರಣ ಅಂತ. ಅಲ್ಲಿಂದ ನಾವು ಸತ್ಯವನ್ನು ನೋಡೋದಕ್ಕೆ ಸಾಧ್ಯ.